ಹಲೋ ಎವ್ರಿವನ್, ವೆಲ್ಕಮ್ ಟು ವೆಲ್ಲೋರ್. ಹಿಂದಿನ ವಿಡಿಯೋದಲ್ಲಿ ತಿರುವಣ್ಣಾಮಲೈ ನೋಡಿ ಈಗ ನಾವು ಹೊಸ ವರ್ಷದ ಮೊದಲನೇ ದಿನ ವೆಲ್ಲೂರಲ್ಲಿದ್ದೀವಿ. ಹಾಗಾದರೆ ಬನ್ನಿ ಇಲ್ಲಿರೋ ಟೂರಿಸ್ಟ್ ಪ್ಲೇಸಸ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಈಗ ಸಮಯ ಬೆಳಗ್ಗೆ 8 ಗಂಟೆ ಆಗಿದೆ. ನಾನೀಗ ವೆಲ್ಲೂರಿನ ಪ್ರಸಿದ್ಧ ದೇವಾಲಯದಲ್ಲಿ ಒಂದಾದ ಗೋಲ್ಡನ್ ಟೆಂಪಲ್ ನೋಡೋಕೆ ಶ್ರೀಪುರಂಗೆ ಬಂದಿದ್ದೀನಿ. ನೀವು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ವೆಲ್ಲೂರ್ ಬಸ್ ಸ್ಟ್ಯಾಂಡಿಂದ ಸಿಟಿ ಬಸ್ ಅಥವಾ ಆಟೋದಲ್ಲಿ ಬೇಕಿದ್ರೆ ಕೂಡ ಬರ್ಬೋದು. ಮತ್ತು ಈ ಗೋಲ್ಡನ್ ಟೆಂಪಲ್ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಚೆಕ್ ಮಾಡಿ. ಈಗ ನಾನು ಈ ಮೇನ್ ಎಂಟ್ರಿ ಗೇಟಿಂದ ಒಳಗೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಡೆಪಾಸಿಟ್ ಕೌಂಟರ್ ಅಂತ ಇದೆ ನೋಡಿ. ಇಲ್ಲಿ ನೀವು ನಿಮ್ಮ ಸ್ಲಿಪ್ಪರ್ಸು, ಲಗೇಜು ಮತ್ತು ಮೊಬೈಲು ಎಲ್ಲ ಇಲ್ಲಿ ಡೆಪಾಸಿಟ್ ಮಾಡಬೇಕು ಲಾಕರಲ್ಲಿ. ಒಳಗಡೆ ಏನೂ ಅಲೋ ಇರಲ್ಲ. ಮತ್ತು ನಾನೀಗ ಇಲ್ಲೇ ಟಿಕೆಟ್ ಕೌಂಟ್ರಲ್ಲಿ 100 ರೂಪಾಯಿ ಕೊಟ್ಟು ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡಿದ್ದೀನಿ. ಯಾಕಂದರೆ ಫ್ರೀ ಎಂಟ್ರಿಲಿ ತುಂಬ ಜನ ಇದ್ದರು. ಮತ್ತು ಒಳಗೆ ಮೊಬೈಲ್ ಅಲೋ ಇಲ್ಲದ ಕಾರಣ ನಾನು ಈ ದೇವಸ್ಥಾನದ ಬಗ್ಗೆ ಈ ಫೋಟೋಸಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಬಂಗಾರದ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣಿ ದೇವಿಗೆ ಪೂಜೆ ಮಾಡಲಾಗುತ್ತೆ. ಈ ದೇವಸ್ಥಾನ 1500 kg ಪ್ಯೂರ್ ಬಂಗಾರದಿಂದ ಮಾಡಿದ್ದಾರೆ. ಮತ್ತು ಇದು ಪಂಜಾಬಲ್ಲಿರೋ ಅಮೃತ್ಸರ್ ಗೋಲ್ಡನ್ ಟೆಂಪಲ್ಗಿಂತ ಜಾಸ್ತಿ ಅಂತಲೇ ಹೇಳ್ಬೋದು. ಮತ್ತು ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಿರೋ ಹಾಗೆ ಈ ದೇವಸ್ಥಾನದ ಆವರಣ ಸ್ಟಾರ್ ಶೇಪ್ ಡಿಸೈನಲ್ಲಿದೆ. ಮಧ್ಯದಲ್ಲಿ ಗೋಲ್ಡನ್ ಟೆಂಪಲ್ ಇದೆ. ಸೊ ಈಗ ದರ್ಶನ ಮಾಡಿಕೊಂಡು ಹೊರಗೆ ಬಂದಿದ್ದೀನಿ. ಕೇವಲ 1.5 ಗಂಟೆಯಲ್ಲಿ ದರ್ಶನ ಆಗೋಯ್ತು. ದರ್ಶನ ಮಾಡಿದ ಮೇಲೆ ಇಲ್ಲಿ ಒಂದು ಹೋಟ್ಲಲ್ಲಿ ಇಡ್ಲಿ ಮತ್ತು ದೋಸೆ ತಗೊಂಡೆ. ಆದರೆ ಅಷ್ಟೇನು ಇಷ್ಟ ಆಗಲಿಲ್ಲ, ಒಂದು ಸ್ವಲ್ಪ ಹಾರ್ಡಿದ್ದು ಇಡ್ಲಿ. ಈಗ ದೇವಸ್ಥಾನದಿಂದ ಆಟೋದಲ್ಲಿ ವೆಲ್ಲೂರಿನ ಹಳೆಯ 16ನೇ ಶತಮಾನದ ಕೋಟೆ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಫೈನಲಿ ಈಗ ಕೋಟೆ ಹತ್ರ ರೀಚ್ ಆಗಿದ್ದೀನಿ. ಇವತ್ತು ಹೊಸ ವರ್ಷ ಆಗಿರೋ ಕಾರಣ ತುಂಬ ಜನ ಸೇರಿದ್ದಾರೆ ಈ ಕೋಟೆ ಹತ್ರ. ಸೊ ನೋಡೋಣ ಒಳಗಡೆ ಏನಿದೆ ಅಂತ. ನೋಡಿ, ಬೆಳಿಗ್ಗೆ 10 ಗಂಟೆ ಆಗಿದೆ. ಎಷ್ಟು ಜನ ಇದ್ದಾರೆ ಇಲ್ಲಿ, ಎಲ್ಲ ಕೋಟೆ ಒಳಗೆ ಹೋಗ್ತಾ ಇದ್ದಾರೆ. ಇವತ್ತು ಹೊಸ ವರ್ಷ ಆಗಿರೋ ಕಾರಣ ತುಂಬ ಜನ ಸೇರಿದ್ದಾರೆ ಇಲ್ಲಿ. ನೋಡಿ, ಇದು ಕೋಟೆಯ ಮೇನ್ ಗೇಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದನೇ ಕೋಟೆ ಒಳಗೆ ಹೋಗಬೇಕು. ನೋಡಿ, ಇದು ಕೋಟೆ ಸುತ್ತಮುತ್ತ ಎಷ್ಟು ನೀರಿದೆ. ಈ ಕೋಟೆ ಸುತ್ತ ಇದೇ ಥರ ನೀರಿದೆ ಮತ್ತು ಮಧ್ಯದಲ್ಲಿ ಕೋಟೆ ಇದೆ. ಮತ್ತು ಈ ನೀರಲ್ಲಿ ಆಗಿನ ಕಾಲದಲ್ಲಿ 10,000 ಮೊಸಳೆಗಳನ್ನ ಬಿಟ್ಟಿದ್ರಂತೆ. ಯಾಕಂದರೆ ಶತ್ರುಗಳು ಏನಾದರೂ ಈ ಕೋಟೆ ಒಳಗೆ ನುಗ್ತಾ ಇದ್ದರೆ ನೀರಲ್ಲಿರೋ ಮೊಸಳೆಗಳು ಅವ್ರನ್ನ ನೀರಿನಲ್ಲೇ ಸಾಯಿಸಿಬಿಡ್ತಿತ್ತಂತೆ. ಹಾಗಾಗಿ ಈ ಕೋಟೆ ಒಳಗೆ ನುಗ್ಗೋದು ಶತ್ರುಗಳಿಗೆ ಅಷ್ಟು ಸುಲಭವಾಗಿರಲಿಲ್ಲ. ಸೊ ಕೋಟೆ ಒಳಗಡೆ ಜಲಕಂಡೇಶ್ವರ ದೇವಸ್ಥಾನ ಇದೆ ಅಂತೆ. ಹಾಗಾಗಿ ಊರಿನ ಸುತ್ತಮುತ್ತ ಜನಗಳು ಮತ್ತು ಟೂರಿಸ್ಟ್ಗಳು ತುಂಬ ಜನ ಬಂದಿರೋದ್ರಿಂದ ಈಗ ಟ್ರಾಫಿಕ್ ತುಂಬ ಜಾಮ್ ಆಗಿದೆ ಇಲ್ಲಿ. ಮತ್ತು ಕೋಟೆ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಓಪನ್ ಇರುತ್ತಂತೆ. ಮತ್ತು ಇಲ್ಲೊಬ್ಬರು ಗಿಣಿಶಾಸ್ತ್ರ ಹೇಳೋರು ಇದ್ದಾರೆ ನೋಡಿ. ಅದರ ಪ್ರಾಬ್ಲಮ್ ಏನಂದರೆ ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ, ನಮಗೆ ಅವ್ರ ಭಾಷೆ ಬರೋಲ್ಲ. ಮತ್ತು ಇಲ್ಲಿಂದ ಕೋಟೆ ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಮತ್ತು ನೀವು ಅಲ್ಲಿ ನೋಡ್ಬೋದು ಸೈನಿಕರ ಮಾಡಲ್ಗಳ ಥರ ಮಾಡಿಟ್ಟಿದ್ದಾರೆ. ಅಲ್ಲಿ ನಿಂತ್ಕೊಂಡು ಸೈನಿಕರುಗಳು ಕೋಟೆ ಕಾಯ್ತಿದ್ರಂತೆ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ವ್ಯೂ. ಸೊ ನಾನೀಗ ಜಲಕಂಡೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ದೇವಸ್ಥಾನ ಇದೆ. ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಇದನ್ನ. ಈ ಕೋಟೆ ಮತ್ತು ದೇವಸ್ಥಾನದ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ನೋಡಿ, ದೇವಸ್ಥಾನದ ಹೊರಗಡೆನೇ ಎಷ್ಟು ಜನ ಸೇರಿದ್ದಾರೆ ನೀವಿಲ್ಲಿ ನೋಡ್ಬೋದು. ಈ ದೇವಸ್ಥಾನದ ಬಾಗಿಲುಗಳು ನೋಡಿ ಎಷ್ಟು ಎತ್ತರವಾಗಿದೆ. ಮತ್ತು ಇಲ್ಲಿ ದೇವಸ್ಥಾನದ ಒಳಗಡೆ ನೋಡ್ರಿ ಎಷ್ಟು ಜನ ಸೇರಿದ್ದಾರೆ. ಸೊ ಇವತ್ತು ಹೊಸ ವರ್ಷ ಅಂತೇಳಿ ತುಂಬ ಜನ ಸೇರಿದ್ದಾರೆ. ಏನೋ ಸ್ಪೆಷಲ್ ಇರಬೇಕು ಈ ದೇವಸ್ಥಾನದಲ್ಲಿ ಇವತ್ತು. ಸೊ ಈಗ ದರ್ಶನ ಆಗೋಕ್ಕೆ ತುಂಬ ಲೇಟ್ ಆಗುತ್ತೆ. ಅಲ್ಲಿವರೆಗೆ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡೋಣ ಮತ್ತು ದೇವಸ್ಥಾನದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಈ ದೇವಸ್ಥಾನನ 16ನೇ ಶತಮಾನದಲ್ಲಿ ಕಟ್ಟಲಾಗಿದೆ. ಮತ್ತು ಈ ದೇವಸ್ಥಾನ ಸಂಪೂರ್ಣವಾಗಿ ವಿಜಯನಗರ ಕಾಲದ ಆರ್ಕಿಟೆಕ್ಚರಲ್ಲಿ ನಿರ್ಮಿತವಾಗಿದೆ.
ಮತ್ತು ಈ ದೇವಸ್ಥಾನದಲ್ಲಿರುವ ಈಶ್ವರ ಜಲಕಂಡೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಮತ್ತು ಈ ಕೋಟೆ ಮತ್ತು ದೇವಸ್ಥಾನನ ವಿಜಯನಗರದ ಸಾಮ್ರಾಜ್ಯದವರು ಕಟ್ಟಿಸಿದ್ರು ಅಂತ ಹೇಳ್ಬೋದು. ನೋಡಿ ಈ ಮಂಟಪ ನೋಡಿ ಎಷ್ಟು ಅದ್ಭುತವಾಗಿದೆ. ಒಂದೊಂದು ಪಿಲ್ಲರಲ್ಲೂ ಎಷ್ಟು ಡಿಸೈನ್ ಇದೆ ನೋಡಿ. ಮತ್ತು ಈ ಕಂಬದಲ್ಲಿರೋ ಡಿಸೈನ್ ನೋಡಿ, ಸ್ಟಾರ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕೆತ್ತಿದ್ದಾರೆ. ಮತ್ತು ನಿಜವಾಗ್ಲೂ ಈ ಡಿಸೈನ್ಸು ಮತ್ತು ಆರ್ಕಿಟೆಕ್ಚರ್ ಎಲ್ಲ ನೋಡ್ತಾ ಇದ್ರೆ ಆಗಿನ ಕಾಲದವ್ರು ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಜನ ಸೇರಿದ್ದಾರೆ. ಈ ರಶಲ್ಲಿ ದರ್ಶನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಆಗಿನ ಕಾಲದಲ್ಲಿ ಈ ದೇವಸ್ಥಾನನ ಶಸ್ತ್ರಗಳನ್ನ ಬಚ್ಚಿಡೋಕ್ಕೆ ಯೂಸ್ ಮಾಡ್ತಿದ್ರಂತೆ. ಮತ್ತು ಈ ಕಲ್ಲುಗಳು ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಜೋಡಿಸಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲೇ ಇದೆ. ಮತ್ತು ಇಲ್ಲಿ ದೇವಸ್ಥಾನದ ಮಧ್ಯೆ ಇಲ್ಲಿ ಒಂದು ಸಣ್ಣದು ಕಲ್ಯಾಣಿ ಇದೆ ನೋಡಿ. ಮತ್ತು ಆಗಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಯಾರದೇ ಮದುವೆ ಇದ್ದರೂ ಇಲ್ಲಿ ಮದುವೆ ಮಂಟಪ ಥರ ಯೂಸ್ ಮಾಡ್ತಿದ್ರಂತೆ. ಸೊ ಎಲ್ಲರ ಮದುವೆ ಇಲ್ಲೇ ನಡೀತಿತ್ತಂತೆ. ಸೊ ಇವತ್ತು ಹೊಸ ವರ್ಷದ ದಿನ ಜಲಕಂಡೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜನ ಇತ್ತು, ನೀವು ನೋಡಿದ್ದಂಗೆ ವಿಡಿಯೋದಲ್ಲಿ. ಸೊ ಹಂಗಾಗಿ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದರೆ ನೋಡೋಣ. ಅಲ್ಲಿಂದ ಸ್ವಲ್ಪ ಮುಂದೆ ಟಿಪ್ಪು ಮತ್ತು ಹೈದರ್ ಮಹಲ್ ಇದೆ ಅಂತೆ. ಸೊ ಇಲ್ಲಿ ನೀವು ಒಂದು ಚರ್ಚ್ ನೋಡ್ಬೋದು. ಇದು ಬಂದು ಸೆಂಟ್ ಜಾನ್ಸ್ ಚರ್ಚ್ ಅಂತ, ತುಂಬ ಹಳೆಯ ಕಾಲದ ಚರ್ಚು. ಮತ್ತು ಈ ಚರ್ಚ್ ಪಕ್ಕದಲ್ಲೇ ಟಿಪ್ಪು ಮತ್ತು ಹೈದರ್ ಮಹಲ್ ಇದೆ ನೋಡಿ. ನೋಡಿ ಈ ಹಳೆ ಕಾಲದ ಫಿರಂಗಿ ಯಾವ ಥರ ಇದೆ, ಎಷ್ಟು ದೊಡ್ಡದಿದೆ ನೋಡಿ. ಇವೆಲ್ಲ ರಾಜರ ಕಾಲದಲ್ಲಿ ಬಳಸ್ತಿದ್ದಂಥ ಫಿರಂಗಿಗಳು. ಸೊ ಈಗ ಟಿಪ್ಪು ಮತ್ತು ಹೈದರ್ ಮಹಲ್ ನೋಡೋಣ. ಒಂಥರ ಮ್ಯೂಸಿಯಂ ಥರ ಮಾಡಿದ್ದಾರೆ. ಹಳೆ ಕಾಲದಲ್ಲಿ ಬ್ರಿಟಿಷರಿಂದ ಬರ್ತಿರೋಂಥ ರೈಟಿಂಗ್ಸ್ ಇವೆಲ್ಲ ನೋಡಿ. ಅವ್ರ ಹ್ಯಾಂಡ್ ರೈಟಿಂಗ್ ಯಾವ ಥರ ಇದೆ ಅಂತ ಇಲ್ಲಿ ನೋಡ್ಬೋದು. ಯಾವ ಥರ ಇದೆ ನೋಡಿ. ಈ ವೆಲ್ಲೂರ್ ಸಿಟಿನ ಫೋರ್ಟ್ ಸಿಟಿ ಅಂತ ಕರೀತಾರೆ. ಹೇಗೆ ಚಿತ್ರದುರ್ಗನ ಕಲ್ಲಿನ ಕೋಟೆ ಅಂತಾರಲ್ಲ, ಅದೇ ಥರ ಇದು ಕೂಡ ಫೋರ್ಟ್ ಸಿಟಿ ಅಂತ ಕರೀತಾರೆ. ಮತ್ತು ಇಲ್ಲಿಂದ ಒಂದು 160 ಮೀಟ್ರಲ್ಲಿ ವೆಲ್ಲೂರ್ ಕೋಟೆಯ ಜೈಲಿದೆ ಅಂತೆ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ಮತ್ತು ಇಲ್ಲಿ ನೀವು ಕೋಟೆ ಒಳಗೆ ನೋಡ್ಬೋದು, ಒಂದಿಷ್ಟು ದನ ಕರಗಳನ್ನ ಸಾಕಿದ್ದಾರೆ ನೋಡಿ. ಎಷ್ಟೊಂದು ಹಸುಗಳಿದೆ. ಸೊ ಈ ಕೋಟೆ ಹಿಂಗೆ ಸುತ್ತಾಡ್ಕೊಂಬರೋಷ್ಟರಲ್ಲಿ ಅಲ್ಲೇನಾದರೂ ಜಲಕಂಡೇಶ್ವರ ದೇವಸ್ಥಾನದಲ್ಲಿ ಜನ ಕಮ್ಮಿ ಆದರೆ, ರಶ್ ಕಮ್ಮಿ ಆದರೆ, ಸೊ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಹಾಗಾದರೆ ಬನ್ನಿ. ಇಲ್ಲಿ ಕಾಣಿಸ್ತಿದೆ ವೆಲ್ಲೂರ್ ಕೋಟೆಯ ಜೈಲು. ವೆಲ್ಲೂರ್ ಕೋಟೆಯ ಹಳೆ ಕಾಲದ ಜೈಲು ನೀವೆಲ್ಲಿ ನೋಡ್ಬೋದು. ಹಳೆ ಪೊಲೀಸ್ ಆಫೀಸ್ ಆಗಿತ್ತಂತೆ ಇದು ನೋಡಿ. ಹಳೆ ಪೊಲೀಸ್ ಸ್ಟೇಷನ್ ನೋಡಿ. ಹಳೆ ಕಾಲದ ಪೊಲೀಸ್ ಸ್ಟೇಷನ್ ಯಾವ ಥರ ಆಗ್ಬಿಟ್ಟಿದೆ. ಮತ್ತು ಈ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಜಲಕಂಡೇಶ್ವರ ದೇವಸ್ಥಾನ ಈ ಕೋಟೆಯಲ್ಲಿದೆ. ಮತ್ತು ಇದೇ ಕೋಟೆಯಲ್ಲೇ ಅಲ್ಲಿ ಸೆಂಟ್ ಜೋಸೆಫ್ ಚರ್ಚ್ ನೋಡಿದ್ವಲ್ಲ, ಆ ಚರ್ಚ್ ಇದೆ. ಮತ್ತು ಇಲ್ಲಿ
ಮುಸ್ಲಿಮ್ಸ್ ಅವರ ಮಾಸ್ಕ್ ಕೂಡ ಇದೆ. ಸೊ ನೀವು ನೋಡ್ಬೋದು, ಇದು ಕೂಡ ಹಳೆ ಮಾಸ್ಕು. ನೋಡಿ ಯಾವ ಥರ ಇದೆ. ನೋಡಿ, old mosque inside fort at Vellore. This mosque is the only Islamic monument inside the fort. It was constructed by the Nawab of Arcot in 17th century. ಸದ್ಯಕ್ಕೆ ಇದ್ರೊಳಗೆ ಅಲೋ ಇಲ್ಲ, ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಹಾಕಿ ಹೇಳೋದ್ರು. ಸೊ ಇದ್ರ ಪಕ್ಕದಲ್ಲೇ ಅಲ್ಲೊಂದು ಗೌರ್ಮೆಂಟ್ ಮ್ಯೂಸಿಯಂ ಇದೆ ಅಂತೆ. ಬನ್ನಿ ಹೋಗೋಣ, ನೋಡ್ಕೊಂಬರೋಣ. 10:30 6 ಗಂಟೆವರೆಗೆ ಇರುತ್ತೆ ಓಪನ್. ಸೊ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಗೌರ್ಮೆಂಟ್ ಮ್ಯೂಸಿಯಂ ಆಫ್ ವೆಲ್ಲೂರ್. ಮತ್ತು ಮ್ಯೂಸಿಯಂ ಒಳಗಡೆ ಕ್ಯಾಮ್ರಾ ಅಲೋ ಇದ್ದಿಲ್ಲ, ಹಂಗಾಗಿ ಇಷ್ಟೇ ಕವರ್ ಮಾಡೋಕ್ಕಾಗಿದ್ದು. ಮತ್ತು ಕೋಟೆ ಒಳಗಡೆ ಹಾರ್ಸ್ ರೈಡಿಂಗ್ ಕೂಡ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು, ಒಂದು ಕುದುರೆ ಇದೆ. ಒಬ್ಬರಿಗೆ 100 ರೂಪಾಯಿ ಅಂತೆ, ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರಂತೆ. ಸೊ ಬನ್ನಿ ನೋಡೋಣ. ತುಂಬ ದಿವಸ ಆಗಿತ್ತು ಕುದುರೆ ಓಡಿಸಿ. ನೋಡಿ, ನೀವು ಕೂಡ ಈ ವೆಲ್ಲೂರ್ ಕೋಟೆಯಲ್ಲಿ ಕುದುರೆ ರೈಡ್ ಮಾಡ್ಬೋದು. ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ. ಸೊ ಸಣ್ಣರಿದ್ದಾಗ ಎಂದೋ ಒಂದು ದಿವಸ ಹೋಗಿದ್ದು ನೆನಪು, ಅದಾದಮೇಲೆ ಈಗಲೇ ಹೋಗ್ತಾ ಇರೋದು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಈಗ ಕೋಟೆಯಿಂದ ಹೊರಗಡೆ ಬಂದಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಪಾರ್ಕ್ ಹತ್ರ ಎಷ್ಟು ಜನ ಸೇರಿದ್ದಾರೆ. ಸೊ ಇಲ್ಲಿಂದ ಕೋಟೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ skydays.com ವೆಬ್ಸೈಟ್ ವಿಸಿಟ್ ಮಾಡಿ ನೀವು ಎಲ್ಲಿಗೆ ಮತ್ತು ಎಷ್ಟು ದಿವಸ ಹೋಗ್ಬೇಕಂತ ಹೇಳಿದರೆ ಸಾಕು. ನಾವು ನಿಮ್ಮ ಸಂಪೂರ್ಣ ಟ್ರಾವೆಲ್ ಪ್ಲ್ಯಾನ್ ಮತ್ತು ಟ್ರಾನ್ಸ್ಪೋರ್ಟ್ನ ನೋಡಿಕೊಳ್ತೀವಿ. ಮತ್ತು ಇನ್ಯಾಕ್ಟಡ ಪ್ಲ್ಯಾನ್ ಮಾಡೋ ಸ್ಟಾಪ್ ಮಾಡಿ, ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ, ಮಿಕ್ಕಿದೆಲ್ಲ ಸ್ಕೈಡೇಸ್ ನೋಡಿಕೊಳ್ಳುತ್ತೆ. ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಪಾರ್ಕಲ್ಲಿ. ನೋಡಿ, ಹೊಸ ವರ್ಷ ಅಂದರೆ ಎಷ್ಟು ಖುಷಿ ಅಂತ ಇಲ್ಲೇ ಗೊತ್ತಾಗುತ್ತೆ. ಎಲ್ಲರೂ ಎಷ್ಟು ಖುಷಿಯಾಗಿ ಅವರವರ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಮತ್ತು ನೀವೇನಾದರೂ ವೆಲ್ಲೂರಿಗೆ ಬಂದರೆ ಇಲ್ಲಿ ಬಿರಿಯಾನಿ ತುಂಬ ಫೇಮಸ್ ಅಂತೆ, ನೀವು ಕೂಡ ಟ್ರೈ ಮಾಡ್ಬೋದು. ಇದೇ ನೋಡಿ ವೆಲ್ಲೂರಿನ ಬಿರಿಯಾನಿ. ಮತ್ತು ಊಟ ಆದಮೇಲೆ ವೆಲ್ಲೂರಿನ ಹಳೆ ಬಸ್ ಸ್ಟ್ಯಾಂಡಲ್ಲಿ ಸಿಮ್ಲಾ ಜ್ಯೂಸ್ ಲ್ಯಾಂಡ್ ಅಂತ ಇದೆ. ಇದು 1935ರಿಂದ ನಡೆಸ್ಕೊಂಬರ್ತಿದ್ದಾರಂತೆ ಈ ಜ್ಯೂಸ್ ಸೆಂಟರು. ಸೊ ಇಲ್ಲೇನಾದರೂ ಒಂದು ಜ್ಯೂಸ್ ಟ್ರೈ ಮಾಡೋಣ. ನಾನೀಗ ಇಲ್ಲಿ ರೋಸ್ ಮಿಲ್ಕ್ ತಗೊಂಡಿದ್ದೀನಿ. ಸೊ ನೋಡಿ, ಇದೇ ರೋಸ್ ಮಿಲ್ಕ್ ಜ್ಯೂಸು, ಪಿಂಕ್ ಕಲರು. ನಾನಿಲ್ಲಿ ಟ್ರೈ ಮಾಡಿದ್ದು ರೋಸ್ ಮಿಲ್ಕ್ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟಿಯಾಗಿದೆ. ಸೊ ನಾನೀಗ ವೆಲ್ಲೂರಿನ ಹಳೆ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಇದೇ ಹಳೆ ಬಸ್ ಸ್ಟ್ಯಾಂಡು. ಈ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಕ್ಲಾಕ್ ರೂಮ್ ಅಂತ ಇದೆ. ನೀವಿಲ್ಲಿ ಬ್ಯಾಗ್ಗಳು, ಲಗೇಜ್ ಏನಾದರೂ ಇದ್ದರೆ ಇಟ್ಟು ಅಡ್ಡಾಡಕ್ಕೆ ಹೋಗ್ಬೋದು. ಸೊ ಈಗ ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡ್ ಕಡೆಗೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. 1-2 ಕಿಲೋಮೀಟರ್ ಇದೆ ಇಲ್ಲಿಂದ.
ಸೊ ಇದೇ ವೆಲ್ಲೂರಿನ ಹೊಸ ಬಸ್ ಸ್ಟ್ಯಾಂಡು. ಇಲ್ಲಿಂದ ನೀವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇಲ್ಲಿ ಬಸ್ಗಳು ಸಿಗುತ್ತೆ. ಸೊ ಇಲ್ಲಿಗೆ ನೀವು ಬರ್ಬೋದು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.